ಇನ್ನು DCM DKಶಿ ತಮಗೆ ಇಷ್ಟ ಬಂದಂತೆ ಕೆಲಸ ಮಾಡ್ತಿದ್ದಾರೆ. ತಮಗೆ ಬೇಕಾದ ರೀತಿಯಲ್ಲಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ DK ಶಿವಕುಮಾರ್ ವಿರುದ್ಧ ಆರೋಪವನ್ನು ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ನೀರು ಹೋಗಬಾರದು, ನಮ್ಮ ರೈತರಿಗಾಗಿ ನಾವು ಸಾಯಲು ಕೂಡ ಸಿದ್ಧರಿದ್ದೇವೆ ಅನ್ನುವಂತಹ ಮೆಸೇಜ್ ಪಾಸ್ ಮಾಡಿದ್ದಾರೆ. ಯೋಜನೆಯನ್ನು ಕೈಬಿಡಿ ಅಂಥೇಳಿ ಮನವಿ ಮಾಡ್ಕೊಳ್ತೇನೆ ಅಂಥೇಳಿ ಸುರೇಶ್ ಗೌಡ ಅವರು ಮಾತನಾಡಿರುವಂಥದ್ದು. ಒಂದು ಏನು ರಾಜಕೀಯ ಅಂತೇಳಿ ಸನ್ಮಾನ್ಯ ಪರಮೇಶ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು BJPಯವರು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ನಾನು ಪರಮೇಶ್ ಅವರಿಗೆ ಒಂದು ವಿನಂತಿ ಮಾಡೋದು, ಅವರು ಇಲ್ಲಿಯ ಹಿರಿಯ ರಾಜಕಾರಣಿಗಳು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ, ತುಮಕೂರು ಜಿಲ್ಲೆಯಿಂದಲೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಸತ್ಯವನ್ನು ಯಾವಾಗಲೂ ಕೂಡ ಹೇಳಬೇಕು. ಒಬ್ಬ ರಾಜಕಾರಣಿಗಳು ಪರಮೇಶ್ವರ್ ಹಣನೂ ಇದೆ, ಅಧಿಕಾರನೂ ಇದೆ, ಸತ್ಯವನ್ನು ಹೇಳಬೇಕು. ಅವರು ಜಿಲ್ಲೆಯ ಜನರಿಗೆ ಈ ಜಿಲ್ಲೆಯಿಂದ ರಾಜಕೀಯದ ಅಸ್ತಿತ್ವವನ್ನು ಕಂಡುಕೊಂಡಿರೋಂಥವ್ರು, ಅವರ ತಂದೆಯವರು ಕೂಡ ಸೇವೆ ಮಾಡಿ ಹೋಗಿರೋಂಥವ್ರು. ಅವರು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೂಡ ತುಮಕೂರು ನಗರ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆಗಬೇಕು ಅಂತೇಳಿ ಕನಸನ್ನು ಗ್ರೇಟರ್ ಬ್ಯಾಂಗ್ಳೂರು ರೀತಿ ಗ್ರೇಟರ್ ತುಮಕೂರು ಆಗಬೇಕು ಅಂತೇಳಿ ಕಲ್ಪನೆಯನ್ನು ಇಟ್ಕೊಂಡಿರೋರು ಕೂಡ ಪರಮೇಶ್ವರ್ ಸಾಹೇಬರು. ತುಮಕೂರು ಜಿಲ್ಲೆ ಬೆಳಿಬೇಕು ಅಂದರೆ ಟೈಲ್ಯಾಂಡ್ ಯಾವುದಾಗುತ್ತೆ ಇವಾಗ, ಈಗೇನು ಎಕ್ಸ್ಪ್ರೆಸ್ ಕೆನಾಲ್ನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ತಾ ಇದ್ದಾರೆ, ಟೈಲ್ಯಾಂಡ್ ಬಂದು ತುಮಕೂರು ತಾಲೂಕು ಆಗಿಬಿಡುತ್ತೆ. ತುಮಕೂರು ನಗರ ಬೆಳಿಬೇಕು ಅಂದರೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬೆಳಿಬೇಕು ಅಂದರೆ ತುಮಕೂರು ಜಿಲ್ಲೆ ಒಂದು ಬೆಂಗಳೂರು ಥರ ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ರೆ